ನಮಸ್ಕಾರ. ಬೆಂಗಳೂರಲ್ಲಿ ಸ್ಫೋಟ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂತಹ ಈ ಒಂದು ಸ್ಫೋಟ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಅದಷ್ಟೇ ಅಲ್ಲ, ಈ ಹಿಂದೆ ಆಗಿರುವಂತಹ ಸ್ಫೋಟಕ್ಕೂ ಇದಕ್ಕೂ ಸಾಕಷ್ಟು ತಾಳೆ ಹಾಕುವಂತ ಕೆಲಸ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಈ ಪ್ರಕರಣ ಸಂಬಂಧ 4 ಸದ್ಯಕ್ಕೆ ವಶಪಡಿಸಿಕೊಳ್ಳಲಾಗಿದೆ. ಏನೇನ್ ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ತಲೆಗೆ ಟೋಪಿ, ಮುಖಕ್ಕೆ ಮಾಸ್ಕ್, ಬೆನ್ನಿಗೆ ಬ್ಯಾಗ್. ಕೆಫೆಯಲ್ಲಿ ಬ್ಯಾಗ್ ಇಟ್ಟು ವೇಗವಾಗಿ ಹೊರಟು ಹೋಗಿದ್ದ ಶಂಕಿತ. ಆರೋಪಿಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆ. ನ್ಯೂಸ್ ಫಸ್ಟ್ಗೆ ಸಿಸಿಟಿವಿ ದೃಶ್ಯಗಳು ಲಭ್ಯ. ಲಾಡ್ಜ್ ಹೋಟೆಲ್ಗಳಲ್ಲಿ ಉಳಿದುಕೊಂಡವರ ಮಾಹಿತಿ ನೀಡಿ. ಸ್ಥಳೀಯ ಠಾಣೆಗೆ ಮಾಹಿತಿ ನೀಡಲು ಮಾಲೀಕರಿಗೆ ಪೊಲೀಸರ ಸೂಚನೆ. ತಾವು ಖುದ್ದಾಗಿ ಸ್ಥಳಗಳಿಗೆ ತೆರಳಿ ಶೋಧ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಪಕ್ಕಾ ಟ್ರೇನ್ ಆದವನಿಂದಲೇ ಕೃತ್ಯದ ಅನುಮಾನ. ತಂತ್ರಜ್ಞರಿಂದ ಸ್ಫೋಟಕ ತಯಾರಾಗಿರುವ ಸಾಧ್ಯತೆ. ಬ್ಯಾಟರಿ ಕನೆಕ್ಟ್ ಮಾಡಿ ಸ್ಫೋಟಿಸಿರೋದು ಪ್ರಾಥಮಿಕವಾಗಿ ಸ್ಪಷ್ಟ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟಕ್ಕೆ ಐಇಡಿ ಬಳಕೆ, ಪ್ಲಾಸ್ಟಿಕ್ ಎಕ್ಸ್ಪ್ಲೋಸಿವ್ ಸಹ ಬಳಸಿರುವ ಸಾಧ್ಯತೆ. ಸಾಕಷ್ಟು ದಿನಗಳ ಪ್ಲಾನಿಂಗ್ ಸಹ ಆಗಿರುವ ಅನುಮಾನ. ಎಲ್ಲ ಆಯಾಮಗಳಲ್ಲೂ ಪೊಲೀಸರಿಂದ ತನಿಖೆ ಚುರುಕು. ಆರೋಪಿಗಾಗಿ ತೀವ್ರ ಶೋಧ ನಡೆಸ್ತಾ ಇರುವ ಎನ್ಐಎ ಟೀಮ್. ಅಕ್ಕಪಕ್ಕದ ಐಟಿ ಕಂಪನಿ, ಪಿಜಿಗಳ ಬಳಿಯೂ ಪರಿಶೀಲನೆ. ಹೊಸದಾಗಿ ಬಂದವರ ಬಗ್ಗೆ ಮಾಹಿತಿ ಸಂಗ್ರಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.